ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು 50 ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂತ ನಮ್ಮ ರಾಜ್ ಸಿಂಗ್ ಬಾಬು ಅವರು ಅವ್ರ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನಾನು ವಿಷ್ಣು ಬಗ್ಗೆ ಹೇಳೋಕೆ ಏನಿಲ್ಲ, ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು, ಆ ತುಣುಕುಗಳು ಏನೋ ಹೇಳಿಕೊಟ್ಟಿದೆ, ಆದ್ರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದ್ರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗಲೇ ಸಿಂಹ ಹೇಗೆ ನಡ್ಕೊಂಡು ಬಂತು, ಅವ್ರು ಹೇಗೆ ಅವ್ರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನ ನಾನು ಬಹಳ ಹತ್ತಿರದಲ್ಲಿ ಕಂಡವನು. ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಬಾಬು ಅವರು. ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದೆ ನಮ್ಮ ರಾಜ್ ಸಿಂಗ್ ಬಾಬು ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಅವ್ರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವ್ರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ. ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ನ ಪರಿಚಯ ಆಗಿದ್ದು. ಆನಂತರ ಸಿನಿಮಾಗಳ ಹಲವಾರು ಸಿನಿಮಾಗಳ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಹೋದರ ಸೇವಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ, ಅವರು ಆಗ್ಲೇ ಹೇಳಿದ್ದಾರೆ, ಒಬ್ಬ ಡೈರೆಕ್ಟರ್ಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂತ ಒಬ್ಬ ಕಲಾವಿದ ಅಂತಂದ್ರೆ ಅದು ವಿಷ್ಣುವರ್ಧನ್. ಅವ್ರು ಹೇಳಿದ್ದಾರೆ, ಅವ್ರು ನಿಜವಾಗ್ಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅನ್ನೋದು 100ಕ್ಕೆ 100 ಸತ್ಯ. ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟ್ ಆಗಿ ಅಂತಂದ್ರೆ ವಿಷ್ಣುವರ್ಧನ್ ಹೇಳ್ಬೋದು. ಸುಂದರವಾದ ಮುಖವುಳ್ಳಂತ ಬಹಳ ನಿಜವಾದ ಒಬ್ಬ ನಾಯಕ ನಟ. ಅವರಲ್ಲಿದ್ದ ಗುಣಗಳು, ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವ್ರಿಗೆ. ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ನಾನು ಒಂದು ಪ್ರೇಮದ ಕಥೆ ಅಂತ PR ಲಕ್ಷ್ಮಣರಾವ್ ಕತೆ ಮಾಡಿದ್ದೆ, ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು. ಅದು ಮಾಡಿದ ಮೇಲೆ ಒಂದು 2 ವರ್ಷ ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ದೆ. ಆಮೇಲೆ ಒಂದು ಸಿನಿಮಾ ಬಂತು, ವಿಜಯ ವಿಕ್ರಮ ಅಂತ ಹೇಳಿ. ಆ ವಿಜಯ ವಿಕ್ರಮದಲ್ಲಿ 2 ಪಾತ್ರಗಳನ್ನ ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದ್ರು. ಅಲ್ಲಿ ನಿರ್ದೇಶಕರು KSR ದಾಸ್ ಅವರು ಸ್ವಲ್ಪ ಹೃದಯಾಘಾತದಿಂದ ಅವರು ಆಸ್ಪತ್ರೆ ಸೇರಿದ್ರಿಂದ ನಾನು ಒಂದು 15 ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನ ನಾನು ಮಾಡಿದೆ. ಆ 15 ದಿನಗಳಲ್ಲಿ ಮಾಡಿದ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ, ನಾನು ಪಾಮ್ಗ್ರ ಹೋಟ್ಲಲ್ಲಿ ಇದ್ದಾಗ ಒಬ್ಬರು ಬಂದ್ರು, ಮ್ಯಾನೇಜರ್ ರಾಮಾಚಾರಿ ಅಂತೇಳಿ, ವರ್ಧಾಚಾರಿ ಅಂತೇಳಿ. ಅವ್ರು ಬಂದು ಇಲ್ಲಿ ಜೋಸೆಮ್ಮನ್ ಯಾರು ಅಂತ ಕೇಳಿದ್ರು. ಅವಾಗ ಶಕ್ತಿ ಪ್ರಸಾದ್ ನನ್ನ ಜೊತೆಗೆ ಇವರೇ ಅಂತಂದ್ರು. ಯಾಕೆ ಇಲ್ಲ, ನಮ್ಮ ಇವ್ರು ಕರೀತಾರೆ, ನಮ್ಮ ಪ್ರೊಡ್ಯೂಸರು. ನನ್ನನ್ನು ಯಾಕೆ ಕರೀತಾರೆ ಅಂತಂದೆ, ಇಲ್ಲ ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವೇ ಡೈರೆಕ್ಟರ್ ಅಂತ. ನಾನು ಡೈರೆಕ್ಟರ್ ಯಾರು ಹೇಳಿದ್ರು ಅಂದಾಗ ಅವಾಗ ಹೇಳಿದ್ರು, ವಿಷ್ಣುವರ್ಧನ್ ಅವರೇ ಹೇಳಿದ್ರು, ಜೋಸೆಮ್ಮನ್ ಅವರಿಗೆ ಅವಕಾಶ ಕೊಡಿ, ಅವ್ರು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿ. ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ ನನ್ನ ರೋಷ 100 ವರ್ಷ. ಕೊನೆಗೆ ನಿರಂತರವಾಗಿ ಅವರಿಗೆ ಹೆಸರು ಉಳಿಸಿದಂಥದ್ದು ಸಾಹಸ ಸಿಂಹ ಚಿತ್ರ ಮಾಡಿದ್ದು. ಸಾಹಸ ಸಿಂಹ ಚಿತ್ರ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಅವರು. ಪ್ರೊಡ್ಯೂಸರ್ ಹತ್ರ ಅವರು ಹೇಳ್ದಾಗೆ ಪ್ರೊಡ್ಯೂಸರ್ ಹತ್ರ ಕಾಸಿರ್ಲಿಲ್ಲ. ಡೈರೆಕ್ಟ್ರು ದೊಡ್ಡಬಳ್ಳಾಪುರದವರು ಒಬ್ಬರು ಗೋಪುರ ಥಿಯೇಟರ್ ಇತ್ತು ಯಶವಂತಪುರದಲ್ಲಿ. ಡೈಲಿ ಸಂಜೆ ಥಿಯೇಟರ್ ಕನೆಕ್ಷನ್ ಎಲ್ಲ ತಗೊಂಡ್ಬಂದು ಚಿತ್ರೀಕರಣ ಮಾಡ್ತಾ ಇದ್ರು. ಅವಾಗೆಲ್ಲ ಪಾಪ ವಿಷ್ಣುವರ್ಧನ್ ಜೊತೆಗಿದ್ದು ಕಾಸನ್ನ ಪಕ್ಕಕ್ಕಿಟ್ಟು ಕಥೆಗೆ ಗಮನ ಕೊಟ್ಟು, ನಿರ್ದೇಶಕನಿಗೆ ಬೆಲೆ ಕೊಟ್ಟು, ಆ ನಿರ್ಮಾಪಕನಿಗೂ ಬೆಲೆ ಕೊಟ್ಟು, ಕಷ್ಟಪಟ್ಟು ಬೇವರು ಸುರಿಸಿ ಕಷ್ಟಪಟ್ಟು ಸಿನಿಮಾ ಮಾಡಿದಂತ ಸಿನಿಮಾ ಅದು ಸಾಹಸ ಸಿಂಹ. ನಿಜವಾಗ್ಲೂ ಅದು ಅವರಿಗೆ ಹೆಸರಿಗೆ ತಕ್ಕ ಹಾಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅನ್ನೋ ಬಿರುದು ಕೂಡ ಅವರಿಗೆ ಸಿಕ್ತು. ಅದು ಬಹಳ ಖುಷಿ, ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ಎಲ್ಲಾ ಕಡೆ ಆಕ್ಸಿಜನ್ ಇದೆ, ಒಂದು ಭಾಗದಲ್ಲಿ ಮಾತ್ರ ಆಕ್ಸಿಜನ್ ಇಲ್ಲ. ಅವ್ರು ಹೇಳಿದ್ರು ನಮಗೆ, ಸರ್ ಅಲ್ಲಿ ಮಾತ್ರ ಹೋಗ್ಬೇಡಿ, ಅಲ್ಲಿ ಆಕ್ಸಿಜನ್ ಇರೋದಿಲ್ಲ, ಇಲ್ಲಿವರೆಗೂ ಮಾತ್ರ ಇರೋದು ಅಂತ ಹೇಳಿ. ಅಲ್ಲಿ ನೋಡಿದಾಗ ಇವನ ಒಳಗಡೆ ಸುರಂಗ ಮಾರ್ಗದಿಂದ ಹತ್ಕೊಂಡು ಮೇಲ್ ಬರ್ತಾನಲ್ಲ, ಆ ಒಂದು ದೃಶ್ಯಕ್ಕೆ ಅದು ಬಹಳ ಚೆನ್ನಾಗಿ ಸೂಕ್ತವಾಗಿದೆ. ವಿಷ್ಣು ಹೇಳಿದ್ರು, ನಾನು ಜೋ ಅಂತಾನೆ ಕರೆ, ಇದನ್ನ ಮಾಡ್ಬೇಡ, ಇದು ಮೇಲೆ ಹತ್ಬಿಡ್ತೀನಿ, ಆಮೇಲೆ ನಾವು ಹೊರಗಡೆ ಬರೋ ತಕೊಳ್ಳೋಣ ಅಂತಂದ್ರು. ಅವ್ರು ಬಿಡ್ತಾನೆ ಇಲ್ಲ, ಅಲ್ಲಿರೋ ಸರ್ ಬೇಡಿ ಸರ್, ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ. ಹೌದಾ, ನಾನು ನೋಡ್ತೀನಿ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಉಸಿರು ಕಟ್ಟೋ ವರ್ಷದಲ್ಲಿ ಓಡಿ ಬಂದ್ಬಿಡೋರು. ಇಲ್ಲ ಮಾಡ್ಬೇಡ ಜೋ ಅಂತ ಹೇಳಿ ಕ್ಯಾಮ್ರಾ ತಗೊಂಡೋದ್ರೆ ಸ್ವಲ್ಪ ಕೆಲವೇ ಕ್ಷಣಗಳು ಅಷ್ಟರಲ್ಲಿ ಅದು ಫಂಗಸ್ ಆಗ್ಬಿಡೋದು ಆಕ್ಸಿಜನ್ ಇಲ್ಲದೆ. ಆದ್ರೂ ಅಂತ ಸಮಯದಲ್ಲಿ ನಾವು
ಹೋಗಿ ಒಂದೊಂದೇ ಚಿಕ್ಕ ಚಿಕ್ಕ ಶಾಟ್ಗಳನ್ನು ತಗೊಂಡು ಓಡ್ ಬಂದು ಇಲ್ಲಿ ಆಕ್ಸಿಜನ್ ಪೈಪ್ ಕೊಡ್ತಾ ಇದ್ರು, ಆಕ್ಸಿಜನ್ ತಗೊಂಡು ಉಸಿರು ಹೇಳ್ಕೊಳ್ತಾ ಇದ್ವಿ ನಾವು. ಹಾಗೆ ಆ ತರ ಒಂದು ಉಸಿರುಗಟ್ಟುವ ಆಕ್ಸಿಜನ್ ಇಲ್ಲದೆ ಇರ್ತಕ್ಕಂಥ ಒಂದು ಜಾಗದಲ್ಲೂ ಸಹ ಅವರು ಧೈರ್ಯವಾಗಿ ನಾನು ಪ್ರಾಣ ಹೋಗುತ್ತೆ ಅಂತ ಕೂಡ ಲಕ್ಷ್ಯ ಮಾಡಿದೆ. ಆ ಚಿತ್ರಕ್ಕೋಸ್ಕರ ಸಾಹಸವನ್ನು ಮಾಡಿದ್ದಾರೆ. ಆತರ ಬಹಳಷ್ಟು ಸಾಹಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಾಹಸ ಸಿಂಹ ಅಂತ ಹೆಸರಿಡಿದೆ. ಅದು ನಿರಂತರವಾಗಿ ಹೆಸರು ಉಳ್ಕೊಂಡಿದೆ. ನನಗೂ ಖುಷಿ ಇದೆ. ಈ ಸಮಾರಂಭಕ್ಕೆ ನಮ್ಮ ಸತೀಶ್ ರಾಜ್ ನನ್ನ ಹೃತ್ಪೂರ್ವಕ ವಂದನೆಗಳನ್ನು. ಇಷ್ಟು ನನ್ನ ಕಲಾಪೆಯನ್ನು ಭಾಗ್ಯ ಆ ಭಗವಂತ ಕಲ್ಪಿಸ್ನಲ್ಲ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ಭಗವಂತ ನಿಮಗೆಲ್ಲ 100 ವರ್ಷ ಆಯುಸ್ಸನ್ನು ಕರೆಸಿ ಆರೋಗ್ಯವನ್ನು ಕರೆಸಿ ಕಾಪಾಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಅಮ್ಮ, ನೀವೊಂದು ಘಟನೆಯನ್ನ ಯಾವ್ದಾದ್ರು ನೆನಪಿಸ್ಕೊಳ್ತೀರಾ? ವಿಷ್ಣುವರ್ಧನ್ ಜೊತೆ ಅವರು ನಟನೆ ಮಾಡಿದ್ರಲ್ಲ, ಯಾವ್ದಾದ್ರು ಒಂದು ಘಟನೆ ನೆನ್ಸ್ಕೊಳ್ತೀರಾ? ಥ್ಯಾಂಕ್ ಯು. ಭಾಮಾರಿ ಸರ್ ಒಂದೆರಡು ಮಾತು ವಿಷ್ಣು ಸರ್ ಬಗ್ಗೆ.